ಸರ್ ಇದು ನಾವು 2022ರಿಂದನೇ ಹೇಳ್ತಾ ಇದ್ದೀವಿ. ಈಗ ಸತ್ಯೇಂದ್ರ ಜೈನ್ ಅವರು ಒಬ್ಬ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರಲ್ಲಿ ಒಬ್ಬ ದೊಡ್ಡ ಆರ್ಕಿಟೆಕ್ಟ್ ಆಗಿದ್ದವರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟಲ್ಲಿ ಬಂದವರು, ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಬಂದವರು. ಅಂಥವರು ದೆಹಲಿಯಲ್ಲಿ ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟಿ ಒಳ್ಳೊಳ್ಳೆ ಇದನ್ನು ಮಾಡಿ ಜನಗಳಿಗೆ ಸೆಕ್ಯೂರಿಟಿ ಇಲ್ಲ ಅಂತ ನಿರ್ಭಯ ಪ್ರಕರಣ ಆದಮೇಲೆ ಸಾಕಷ್ಟು CCTV ಕ್ಯಾಮ್ರಾಗಳನ್ನ ಹಾಕಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ರು, ಸಾಕಷ್ಟು ಹಲವಾರು ಇಲಾಖೆಗಳನ್ನ ಜವಾಬ್ದಾರಿ ಹೊತ್ಕೊಂಡಿದ್ರು. ಇವ್ರಿಗೇನು ಬರುತ್ತೆ ಅಂದರೆ ಯಾವುದೇ ಒಬ್ಬ ನಾಯಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವ್ರ ಮೇಲೆ ಫಸ್ಟ್ ಮಾಡಿದ್ದಿವ್ರು ಸತ್ಯೇಂದ್ರ ಜೈನ್ ಮೇಲೆ ಅವ್ರ ಕತೆ ಹೇಳ್ತೇನೆ. 2 ವರ್ಷ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ ವಿತೌಟ್ ಎನಿ ಸಿಂಗಲ್ ಟ್ರಯಲ್. ಒಂದು ದಿವಸ ಅವ್ರಿಗೆ ಸರಿಯಾಗಿ ಕೋರ್ಟಲ್ಲಿ ಟ್ರಯಲ್ ಮಾಡಲ್ಲ, ಅವ್ರಿಗೆ ಇಂಥ ಆರೋಪಗಳನ್ನ ಪಟ್ಟಿಗಳನ್ನ ಹೊಡ್ಸಲ್ಲ, ಇನ್ವೆಸ್ಟಿಗೇಷನ್ಗಳನ್ನ ಮಾಡಲ್ಲ. 2 ವರ್ಷ ಜೈಲಲ್ಲಿಟ್ಟು ನರಕ ಯಾತನೆ ಮಾಡ್ತಾರೆ. ಅವರು ಸುಮಾರು 40 kg ಬಾಡಿ ವೆಯ್ಟು ಬಿದ್ದೋಗುತ್ತೆ. ಅವ್ರಿಗೆ ಹುಷಾರಿಲ್ಲದೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದನ್ನು ಅಲಿಗೇಷನ್ ಮಾಡ್ತಾರೆ ಇವರು. ಅಂದರೆ ಇದು ಒಂದು ರೀತಿ ಏನು ಬ್ರಿಟಿಷರಿಗಿಂತ ಡೇಂಜರಸ್ಸು ವ್ಯವಸ್ಥೆನಲ್ಲಿ ಇವರು ಹಿಂದೆ ಏನೋ ಬ್ರಿಟಿಷರು ಕರ್ಕೊಂಡೋಗಿ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇಡ್ತಿರ್ತಾರ, ಇವರು ಇಡಿನ ದುರ್ಬಳಕೆ ಮಾಡಿಕೊಂಡ್ರು. ಇವತ್ತಿಗೂ ಅವ್ರ ಮೇಲೆ ಒಂದೇ ಒಂದು ಟ್ರಯಲ್ ಮಾಡಿಲ್ಲ, ಒಂದೇ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಒಂದು ಕನ್ವಿಕ್ಷನ್ ಆಗಿಲ್ಲ. 2 ವರ್ಷ ಜೈಲಲ್ಲಿ ಹೆಂಗಿರ್ತಾರೆ ಅಂದರೆ ಈ PMLA ಆ್ಯಕ್ಟ್ ಅಂತ ಏನಿದೆ, UAPA ಆ್ಯಕ್ಟು ಹೈಯೆಸ್ಟ್ ದುರ್ಬಳಕೆ ಆಗ್ತಾ ಇರೋದು ಇವತ್ತು ಈ ದೇಶದಲ್ಲಿ ಅಂಡರ್ BJP ಗವರ್ನೆನ್ಸ್. ಮತ್ತು ನಾವು ಇನ್ನೊಂದು ನೋಡೋದಾದರೆ ಈ ಅರವಿಂದ್ ಕೇಜ್ರಿವಾಲ್ ಅವ್ರೇನು ಮಾಡಿದ್ರು ಹೇಳಿ, ಈ ಪರಿವರ್ತನಾ ಮೂವ್ಮೆಂಟ್ ಮಾಡಿ ಇವತ್ತು ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ತಂದವರು, ಅವರು RTA ಆ್ಯಕ್ಟನ್ನು ತಂದವರು ಅರವಿಂದ್ ಕೇಜ್ರಿವಾಲ್ ಅವರು. ಈ ಪರಿವರ್ತನಾ ಒಂದು ಸಂಘವನ್ನು ಕಟ್ಟಿ ಸುಪ್ರೀಂ ಕೋರ್ಟಲ್ಲಿ ಹೋರಾಡಿ ರೈಟ್ ಟು ಇನ್ಫಾರ್ಮೇಷನ್ ಇವತ್ತು ಜನರಿಗೆ ತಂದು ಕೊಟ್ಟವರು ಅರವಿಂದ್ ಕೇಜ್ರಿವಾಲ್ ಅವರು. ಅಷ್ಟೆಲ್ಲ ಮಾಡಿ ಮೆಗೆಸಿ ಅವಾರ್ಡ್ ತಗೊಂಡವರು. ಅಂಥ ವ್ಯಕ್ತಿನ ಕೊನೆಗೆ ತಗೊಂಡೋಗಿ 5 ತಿಂಗಳು ಜೈಲಲ್ಲಿ ಇರ್ತಾರೆ. ಒಂದೇ ಒಂದು ಏನು ಇನ್ವೆಸ್ಟಿಗೇಷನ್ ನಡೆದಿದೆಯಾ, ಒಂದೇ ಒಂದು 10 ರೂಪಾಯಿ ದುಡ್ಡು ಹುಡುಕಿದಾರ, ಎವಿಡೆನ್ಸ್ ಕೊಟ್ಟಿದ್ದಾರ, ಏನು ಮಾಡಿಲ್ಲ. ಮನೀಶ್ ಸಿಸೋಡಿಯಾ ಅವ್ರ ನಂತರ ಯಾರು ಸತ್ಯೇಂದ್ರ ಜೈನ್ ಆದಂಥ ಮನೀಶ್ ಸಿಸೋಡಿಯಾ ಡೆಲ್ಲಿ ಸರ್ಕಾರ ಜವಾಬ್ದಾರಿ ತಗೋತಾ ಇದ್ದಾರೆ, ಅವರನ್ನು ತಗೊಂಡೋಗಿರ್ತಾರೆ. ಸುಮಾರು 17 ತಿಂಗಳು ಜೈಲಲ್ಲಿ ಇರ್ತಾರೆ. ಏನು ಎವಿಡೆನ್ಸ್ ಕೊಟ್ಟರು? ಸುಮಾರು ಅವ್ರ ಮೇಲೆ 40-50ಕ್ಕಿಂತ ಹೆಚ್ಚು ಅವರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರ ಮನೆಗಳು ರೈಡ್ ಮಾಡ್ತಾರೆ, 1 ರೂಪಾಯಿ ಎವಿಡೆನ್ಸ್ ಸಿಕ್ಕಲ್ಲ. ಆದರೂ ಅವ್ರನ್ನ 17 ತಿಂಗಳು ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಯಾರು ಸಂಜಯ್ ಸಿಂಗ್ ಅವ್ರನ್ನ 6 ತಿಂಗಳು ಜೈಲಲ್ಲಿ ಇರ್ತಾರೆ. ಯಾವುದು ಎವಿಡೆನ್ಸ್ ಇಲ್ಲ. ಅಂದ್ರೆ ಇವತ್ತು ಈ BJP ಈ ಏನು ED ಅನ್ನೋದನ್ನ ಕೇವಲ ಕೈಗೊಂಬೆ ಆಗಿ ಇಟ್ಕೊಂಡು ತಮ್ಮ ವಿರೋಧ ಪಕ್ಷದವ್ರನ್ನ ಅವ್ರು ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಅವ್ರು ಚೆನ್ನಾಗಿ ದೇಶದಲ್ಲಿ ಆಡಳಿತ ಕೊಡ್ತಾರೆ, ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಇಡೋದು ಆಗಿದ್ರೆ ಇವರು 2 ವರ್ಷ ಸತ್ಯೇಂದ್ರ ಜೈನ್ ಅವರು ಇಟ್ಟಿದ್ರಲ್ಲ, ಏನ್ ಎವಿಡೆನ್ಸ್ ಕೊಟ್ರು, ಏನು ಮಾಡಿದ್ರು? ತಮ್ಮ ಪ್ರಕಾರ ನಿಜಕ್ಕೂ ದುರ್ಬಳಕೆ ಆಗ್ತಾ ಇರೋದನ್ನ ಇವತ್ತೇನು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ, ಅದನ್ನ ತಾವು ಸ್ವಾಗತಿಸ್ತೀರಿ? ಹೌದು, 100%. ಯಾಕಂದ್ರೆ ಈಗ ಸಣ್ಣ ಪೆಟ್ಟಿ ಕೇಸ್ಗಳಿಗೆಲ್ಲ ED ಕಳಿಸೋ ಅನ್ನೋ ಲೆವೆಲ್ಗೆ ಇವತ್ತು ದೇಶ ನಿಂತಿದೆ. ಅದನ್ನೇ ನಾವು ಹೇಳ್ತಾ ಇರೋದು. ED ಎಲ್ಲೋಗ್ಬೇಕು ಅಲ್ಲಿ ಹೋಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಮೂಡಾ ಕೇಸಲ್ಲಿ ಯಾವುದೇ ಹಣ ವರ್ಗಾವಣೆ ಆಗಿಲ್ಲ, ಹಣ ಟ್ರಾನ್ಸಾಕ್ಷನ್ ಆಗಿಲ್ಲ. ಕೇವಲ ಸೈಟ್ ಇವರು ಜಾಗ ಕೊಟ್ಟಿದ್ದಾರೆ, ಅವರು ಸೈಟ್ ಕೊಟ್ಟಿದ್ದಾರೆ ಅಂತ. ED ಎಲ್ಲಿ ಹೋಗ್ಬೇಕು? ED ಎಲ್ಲಿ ಕೆಲಸ ಮಾಡಬೇಕು? ಅದನ್ನ ನಾನು ಹೇಳ್ತಾ ಇರೋದು. ED ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ED ಎಲ್ಲಿ ಕೆಲಸ ಮಾಡಬೇಕು ಅಲ್ಲೂ ಮಾಡ್ತಾ ಇಲ್ಲ. ಇದು ದೇಶದ ಸಮಸ್ಯೆ ಆಗ್ತಾ ಇರೋದು ಇವತ್ತು. ಓಕೆ, ಆಲ್ ರೈಟ್. ನಂದನ್ ಕಶ್ಯಪ್.